ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಬಂದು ಕೋಳಿಗಳಿಗೆ ರೋಗಗಳು ಯಾವ್ಯಾವ ಬರುತ್ತೆ ಇವತ್ತು. ಈ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಬರೋದು ಶೀತ, ಆಮೇಲೆ ಗಂಟಲ್ಲಿ ಕೊರ ಕೊರ ಅಂತ ಸೌಂಡ್ ಬರೋದು, ಲೂಸ್ ಮೋಷನು. ಇದು ಅತಿ ಹೆಚ್ಚಾಗಿ ಕಾಣಬಹುದಾದ ಕೋಳಿಗಳಲ್ಲಿ ಮೊದಲನೇದು. ಎಲ್ಲ ಡ್ರಿಂಕರಲ್ಲಿ ನೀರು ಕುಡಿಯುತ್ತೆ, ಈ ರೋಗ ಇರೋ ಕೋಳಿನೂ ಅಲ್ಲೇ ಹೋಗಿ ಕುಡಿಯುತ್ತೆ, ಈ ಇಲ್ಲದೆ ಇರೋವೆಲ್ಲ ಅಲ್ಲೇ ಕುಡಿಯುತ್ತೆ. ಹಾಗಾಗಿ ಒಂದರಿಂದ ಒಂದಕ್ಕೆ ಈ ಥರ ಟ್ರಾನ್ಸ್ಫರ್ ಆಗೋದ್ರೆ ಈ ರೋಗದ ಲಕ್ಷಣಗಳು ಯಾವ್ಯಾವ ಥರ ಅಂದರೆ, ಫಸ್ಟು ಶೀತ ಅಂದರೆ ಈಗ ಮೂಗಿನ ಸಂದಿಯಲ್ಲಿ ಸ್ವಲ್ಪ ಈ ಗೊಣ್ಣೆ ಥರ ಸುರಿತಾ ಇರುತ್ತೆ, ನೀರು ಥರ ಬರ್ತಾ ಇರುತ್ತೆ. ಅದು ಫಸ್ಟ್ನೇದು. ಈ ಶೀತ ಆದರೆ ಈ ಕೋಳಿಗಳಲ್ಲಿ ಗಂಟ್ಲು ಕೊರ 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 ಅಂತ ಸೌಂಡ್ ಮಾಡುತ್ತೆ. ಈ ನಾರ್ಮಲಾಗಿ ಕೋಳಿಗಳೊಂದು ನೀವು ಸೌಂಡ್ ಕೇಳಿರ್ತೀರ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಕೊರ 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 ಸೌಂಡು. ಅದಾದಮೇಲೆ ಈ ಮಲಮೂತ್ರದಿಂದ ವಿಸರ್ಜನೆ, ಈಗ ನೀರು ಥರ ಏನು ಈ ಲೂಸ್ ಮೋಷನ್ ಅಂದರೆ ನೀರು ಥರ ಮಾಡೋದು. ಅದಾದಮೇಲೆ ಅದ್ರ ಒಳಗಡೆ ಬ್ಲಡ್ ಥರನೂ ಬರುತ್ತೆ. ಅದನ್ನ ನೀವು ಒಂದು ಫಾರ್ಮಲ್ಲಿ ಮುಂಜಾನೆ ಇಲ್ಲ ಸಾಯಂಕಾಲ ತಿರುಗಾಡುವಾಗ ಗಮನಿಸಿ. ಒಂದು ಮೆಡಿಸನ್ ಇದೆ, ಅದನ್ನು ನಿಮ್ಗೆ ಈ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ಹಾಗಾಗಿ ನೀವು ಆದಷ್ಟು ಫಾರಮ್ನ ಗಾಳಿ ಅಥವಾ ಬೆಳಕು ಎರಡು ಸರಾಗವಾಗಿ ಹಾಯ್ದು ಹೋಗೋ ಥರ ನೀವು ಫಾರ್ಮ್ನ ರೆಡಿ ಮಾಡ್ಕೊಳ್ಳಿ. ಹಾಗಾದರೆ ಗಾಳಿ ಬಿಸಿಲು ಸರಾಗವಾಗಿ ಹೋಗ್ತಾ ಇದ್ದರೆ ನಿಮಗೆ ಕೋಳಿಗಳಿಗೆ ಅತಿ ಕಡಿಮೆಯಾಗಿ ಈ ಪ್ರಾಬ್ಲಮ್ನ ನೀವು ನೋಡ್ಬೋದು. ಇನ್ನೊಂದು, ಈ ನೀರು ಬರೋ ಜಾಗದಲ್ಲಿ, ಆಮೇಲೆ ಈ ಮಳೆ ಬಂದಾಗೆಲ್ಲ ನೀರು ಬಂದು ನಿಂತ್ಕೊಳ್ಳೋ ಜಾಗದಲ್ಲಿ, ಆ ಜಾಗದಲ್ಲೆಲ್ಲ ಫಾರಮ್ ಮಾಡೋಕ್ಕೆ ಹೋಗ್ಬೇಡಿ. ಜಾಗ ಇಲ್ಲಪ್ಪ ಅನ್ನೋರು ಅದನ್ನ ಹೈಟ್ ಮಾಡ್ಕೊಳ್ಳಿ. ಒಂದು 5-6 ಟ್ರಿಪ್ಪು ಗಿರ್ಸು ಹೊಡ್ಕೊಂಡು ಹೈಟ್ ಮಾಡ್ಕೊಂಡು ಫಾರಮ್ ಮಾಡ್ಕೊಳ್ಳಿ, ಅತಿ ಉತ್ತಮ ಆಗಿರೋದು. ನೀವು ಮೊದಲನೇದಾಗಿ ಬಳಸ್ಬೇಕಾಗಿರೋದು ಈ ಹೊಟ್ಟು. ನಿಮಗೆ ಸಿಕ್ಕರೆ ಗೋಧಿ ಹೊಟ್ಟನ್ನ ನೀವು ಬಳಸ್ಕೋಬೋದು. ಇಲ್ಲದಕ್ಕೆ ಮಿಷನ್ಗಳು ಇದ್ದೇ ಇರುತ್ತೆ, ರಂಧ್ರ ಹೊಡಿಮೂಳು ಮಿಷನ್ಗಳು. ಅವ್ರ ಹತ್ರ ಕಟ್ಟಿಗೆ ಹೊಟ್ಟುಗಳು ಸಿಗುತ್ತೆ, ಅದನ್ನ ಬಳಸ್ಕೊಳ್ಳೋದು ಅತಿ ಉತ್ತಮ. ಯಾಕಂದರೆ ಡ್ರೈ ಆಗುತ್ತೆ. ಫಾರಮ್ ಎಷ್ಟು ಡ್ರೈ ಇರುತ್ತೋ ಅಷ್ಟು ನಿಮ್ಮ ಹೆಲ್ದಿಯಾಗಿರುತ್ತೆ. ಈ ಫ್ರೀ ರೇಂಜಲ್ಲಿ ಬಿಟ್ಟು ಮೇಯಿಸ್ತಾರಲ್ಲ, ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಮಳೆಯಲ್ಲೇ ನೆನೀತದೆ, ಅದೇ ಮಳೆ ನೀರು ಕುಡಿತದೆ. ಹಾಗಾಗಿ ಅದಕ್ಕೆ ಸ್ವಲ್ಪ ವೈರಸ್ ಅಟ್ಯಾಕ್ ಆಗೋರು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ತಾವು ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೋಬೇಕಾಗುತ್ತೆ. ಇವತ್ತಿನ ಟ್ರಾಪಿಕ್ ಇದಾಗಿರುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ.